ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾದ ದಿನದಿಂದ ಮೈಸೂರಲ್ಲಿ ಸಂಘರ್ಷನ ನಡೀತಾ ಇದೆ. ಸರ್ಕಾರ ಹಾಗೂ ರಾಜ ಮನೆತನದ ನಡುವೆ ಜಟಾಪಟಿ ಜೋರಾಗಿದೆ. ಇದೀಗ ಈ ಜಟಾಪಟಿಗೆ ಪ್ರತಾಪ್ ಸಿಂಹ ಎಂಟ್ರಿ ಕೊಟ್ಟಿದ್ದಾರೆ. ಸ್ವಪಕ್ಷದ ಸಂಸದ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರ ವಿರುದ್ಧವೇ ಗರ್ಜಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೋಗಲಿದ್ದಾರೆ. ನೋಡಿ ಬೇಕಾದ್ರೆ. ಸಂಘರ್ಷ ಮೈಸೂರಲ್ಲಿ ಸರ್ಕಾರ ರಾಜವಂಶಸ್ಥರ ನಡುವೆ ಚಾಮುಂಡಿ ಸಂಘರ್ಷ ಜೋರಾಗಿದೆ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗಾಗಿ ಸರ್ಕಾರ ಪ್ರಾಧಿಕಾರ ರಚಿಸೋಕೆ ಮುಂದಾಗಿದೆ. ಆದರೆ ಪ್ರಾಧಿಕಾರ ರಚನೆಯಾದರೆ ಚಾಮುಂಡಿ ಬೆಟ್ಟ ನಮ್ಮ ಹಿಡಿತದಿಂದ ಕೈತಪ್ಪಿ ಹೋಗುತ್ತೆ ಅಂತ ರಾಜವಂಶಸ್ಥರು ಕಿಡಿಕಾರಿದ್ದಾರೆ. ಇಬ್ಬರ ನಡುವಿನ ಸಂಘರ್ಷ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಪ್ರಾಧಿಕಾರ ರಚನೆ ಪರ ಪ್ರತಾಪ್ ಸಿಂಹ ಬ್ಯಾಟ್, ಒಡೆಯರ್ಗೆ ಪ್ರತಾಪ್ ಸಿಂಹ ಪರೋಕ್ಷ ಟಾಂಗ್. ಚಾಮುಂಡಿ ಬೆಟ್ಟಕ್ಕೆ ಪ್ರಾಧಿಕಾರ ರಚನೆ ಆಗಬಾರದು ಅನ್ನೋದು ಬಿಜೆಪಿ ಸಂಸದ ಮೈಸೂರು ರಾಜವಂಶಸ್ಥ ಯದುವೀರ ಒಡೆಯರ್ ವಾದ. ಆದರೆ ಒಡೆಯರ್ ಪರ ಬ್ಯಾಟ್ ಬೀಸಬೇಕಿದ್ದ ಪ್ರತಾಪ್ ಸಿಂಹ ಒಡೆಯರ್ ವಿರುದ್ಧವೇ ಗರ್ಜಿಸಿದ್ದಾರೆ. ಪ್ರಾಧಿಕಾರ ರಚಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯರನ್ನ ಪ್ರತಾಪ್ ಸಿಂಹ ಹಾಡಿ ಹೊಗಳಿದ್ದಾರೆ. ಚಾಮುಂಡಿ ಬೆಟ್ಟ ಏನಿದೆ ಅದರಲ್ಲಿ ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ ಬೆಟ್ಟದಲ್ಲಿ ಸಾಕಷ್ಟು ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ 2019ರಲ್ಲಿ ನಮ್ಮ ಸರ್ಕಾರ ಬಂದು ವಿ ಸೋಮಣ್ಣ ಸಾಹೇಬರು ಇಲ್ಲಿಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬಂದಾಗ ನಾವು ಕೂಡ ಧ್ವನಿ ಎತ್ತಿತ್ತು. ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ ಸಿಂಹ ಇದಿಷ್ಟೇ ಅಲ್ಲ, ಪ್ರಾಧಿಕಾರ ರಚನೆಗೆ ಮುಂದಾಗಿ ರಾಜವಂಶಸ್ಥರ ಆಕ್ರೋಶಕ್ಕೆ ಕಾರಣವಾದ ಸಿಎಂ ಸಿದ್ದರಾಮಯ್ಯರನ್ನೇ ಪ್ರತಾಪ್ ಸಿಂಹ ಹಾಡಿ ಹೊಗಳಿದ್ದಾರೆ. ಸುಮ್ಮನೆ ಕಾಂಗ್ರೆಸ್ ಅಂತ ನಾನು ದಿನಾ ಬೈಯಕ್ಕೆ ನಾನು ಇಷ್ಟಪಡಲ್ಲ. ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆಯದು ಅಂತ ಹೇಳಬೇಕು. ಈ ಪ್ರಾಧಿಕಾರದ ವಿಚಾರದಲ್ಲಿ ನನಗೆ ಖಂಡಿತ ಅದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಹಾಗೆ ಸಿದ್ದರಾಮಯ್ಯ ಸಾಹೇಬರು ಬಂದಾದ ನಂತರನೇ ಕೆಲವೊಂದು ಒಳ್ಳೆಯ ಕೆಲಸ ಹಿಂದೆ ಮಾಡಬೇಕಾಗದೇ ಇದ್ದಿದ್ದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜವಂಶಸ್ಥರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅಮೃತ ಯೋಜನೆಯಡಿ ಕುಡಿಯುವ ನೀರಿನ ಪೈಪ್ನಲ್ಲಿ ಕೆಲಸ ಸ್ಟಾಪ್ ಆಗೋಕೆ ಕಾರಣ ಯಾರು ಅಂತ ಪ್ರಶ್ನಿಸುವ ಮೂಲಕ ಪರೋಕ್ಷವಾಗಿ ಒಡೆಯರ್ ವಿರುದ್ಧ ಕಿಡಿಕಾರಿದ್ದಾರೆ. ಬೆಟ್ಟದಲ್ಲಿ ಕುಡಿಯುವ ನೀರು ಹೋಗಬೇಕು. ಇವತ್ತವರೆಗೂ ಅಮೃತ ಯೋಜನೆಯಲ್ಲಿ ಕುಡಿಯೋ ನೀರು ತಗೊಂಡಿದ್ದೀನಿ. ನಾನೇ ಸ್ವತಃ ತೊಗೊಂಬಂದು ಪೈಪ್ಲೈನು ಕೂಡ ಹಾಕಿದ್ವಿ. ಅದು ಇವತ್ತು ಹೇಳಕ್ಕೆ ಹೋದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ಆದರೆ ಪೈಪ್ಲೈನ್ ಎಲ್ಲಿ ತಡೆದು ನಿಂತಿದೆ ಅಂತ ನೀವೇ ಹೋಗಿ ಹುಡುಕಿ. ಪ್ರತಾಪ್ ಸಿಂಹ ಏನೋ ಹೇಳ್ಬಿಟ್ಟು ಅವ್ರ ವಿರುದ್ಧ ಬಾಣ ಬಿಟ್ಟ ಬಿಲ್ ಎತ್ತಿದೆಯಾ? ಬೇಡ. ಪ್ರಾಧಿಕಾರ ರಚನೆಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋ ಚರ್ಚೆ ಒಂದು ಕಡೆಯಾದರೆ ಮಾಜಿ ಸಂಸದ ಪ್ರತಾಪ್ ಸಿಂಹರ ಈ ನಡೆ ನಿಜಕ್ಕೂ ಕುತೂಹಲ ಮೂಡಿಸಿದೆ. ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾದ ದಿನದಿಂದ ಮೈಸೂರಲ್ಲಿ ಸಂಘರ್ಷನ ನಡೀತಾ ಇದೆ. ಸರ್ಕಾರ ಹಾಗೂ ರಾಜ ಮನೆತನದ ನಡುವೆ ಜಟಾಪಟಿ ಜೋರಾಗಿದೆ. ಇದೀಗ ಈ ಜಟಾಪಟಿಗೆ ಪ್ರತಾಪ್ ಸಿಂಹ ಎಂಟ್ರಿ ಕೊಟ್ಟಿದ್ದಾರೆ. ಸ್ವಪಕ್ಷದ ಸಂಸದ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರ ವಿರುದ್ಧವೇ ಗರ್ಜಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೋಗಲಿದ್ದಾರೆ. ನೋಡಿ ಬೇಕಾದ್ರೆ. ಸಂಘರ್ಷ ಮೈಸೂರಲ್ಲಿ ಸರ್ಕಾರ ರಾಜವಂಶಸ್ಥರ ನಡುವೆ ಚಾಮುಂಡಿ ಸಂಘರ್ಷ ಜೋರಾಗಿದೆ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗಾಗಿ ಸರ್ಕಾರ ಪ್ರಾಧಿಕಾರ ರಚಿಸೋಕೆ ಮುಂದಾಗಿದೆ. ಆದರೆ ಪ್ರಾಧಿಕಾರ ರಚನೆಯಾದರೆ ಚಾಮುಂಡಿ ಬೆಟ್ಟ ನಮ್ಮ ಹಿಡಿತದಿಂದ ಕೈತಪ್ಪಿ ಹೋಗುತ್ತೆ ಅಂತ ರಾಜವಂಶಸ್ಥರು ಕಿಡಿಕಾರಿದ್ದಾರೆ. ಇಬ್ಬರ ನಡುವಿನ ಸಂಘರ್ಷ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಪ್ರಾಧಿಕಾರ ರಚನೆ ಪರ ಪ್ರತಾಪ್ ಸಿಂಹ ಬ್ಯಾಟ್, ಒಡೆಯರ್ಗೆ ಪ್ರತಾಪ್ ಸಿಂಹ ಪರೋಕ್ಷ ಟಾಂಗ್. ಚಾಮುಂಡಿ ಬೆಟ್ಟಕ್ಕೆ ಪ್ರಾಧಿಕಾರ ರಚನೆ ಆಗಬಾರದು ಅನ್ನೋದು ಬಿಜೆಪಿ ಸಂಸದ ಮೈಸೂರು ರಾಜವಂಶಸ್ಥ ಯದುವೀರ ಒಡೆಯರ್ ವಾದ. ಆದರೆ ಒಡೆಯರ್ ಪರ ಬ್ಯಾಟ್ ಬೀಸಬೇಕಿದ್ದ ಪ್ರತಾಪ್ ಸಿಂಹ ಒಡೆಯರ್ ವಿರುದ್ಧವೇ ಗರ್ಜಿಸಿದ್ದಾರೆ. ಪ್ರಾಧಿಕಾರ ರಚಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯರನ್ನ ಪ್ರತಾಪ್ ಸಿಂಹ ಹಾಡಿ ಹೊಗಳಿದ್ದಾರೆ. ಚಾಮುಂಡಿ ಬೆಟ್ಟ ಏನಿದೆ ಅದರಲ್ಲಿ
ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ ಬೆಟ್ಟದಲ್ಲಿ ಸಾಕಷ್ಟು ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ 2019ರಲ್ಲಿ ನಮ್ಮ ಸರ್ಕಾರ ಬಂದು ವಿ ಸೋಮಣ್ಣ ಸಾಹೇಬರು ಇಲ್ಲಿಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬಂದಾಗ ನಾವು ಕೂಡ ಧ್ವನಿ ಎತ್ತಿತ್ತು. ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ ಸಿಂಹ. ಇದಿಷ್ಟೇ ಅಲ್ಲ, ಪ್ರಾಧಿಕಾರ ರಚನೆಗೆ ಮುಂದಾಗಿ ರಾಜವಂಶಸ್ಥರ ಆಕ್ರೋಶಕ್ಕೆ ಕಾರಣವಾದ ಸಿಎಂ ಸಿದ್ದರಾಮಯ್ಯರನ್ನೇ ಪ್ರತಾಪ್ ಸಿಂಹ ಹಾಡಿ ಹೊಗಳಿದ್ದಾರೆ. ಸುಮ್ಮನೆ ಕಾಂಗ್ರೆಸ್ ಅಂತ ನಾನು ದಿನಾ ಬೈಯಕ್ಕೆ ನಾನು ಇಷ್ಟಪಡಲ್ಲ. ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆಯದು ಅಂತ ಹೇಳಬೇಕು. ಈ ಪ್ರಾಧಿಕಾರದ ವಿಚಾರದಲ್ಲಿ ನನಗೆ ಖಂಡಿತ ಅದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಹಾಗೆ ಸಿದ್ದರಾಮಯ್ಯ ಸಾಹೇಬರು ಬಂದಾದ ನಂತರನೇ ಕೆಲವೊಂದು ಒಳ್ಳೆಯ ಕೆಲಸ ಹಿಂದೆ ಮಾಡಬೇಕಾಗದೇ ಇದ್ದಿದ್ದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜವಂಶಸ್ಥರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅಮೃತ ಯೋಜನೆಯಡಿ ಕುಡಿಯುವ ನೀರಿನ ಪೈಪ್ನಲ್ಲಿ ಕೆಲಸ ಸ್ಟಾಪ್ ಆಗೋಕೆ ಕಾರಣ ಯಾರು ಅಂತ ಪ್ರಶ್ನಿಸೋ ಮೂಲಕ ಪರೋಕ್ಷವಾಗಿ ಒಡೆಯರ್ ವಿರುದ್ಧ ಕಿಡಿಕಾರಿದ್ದಾರೆ. ಬೆಟ್ಟದಲ್ಲಿ ಕುಡಿಯುವ ನೀರು ಹೋಗಬೇಕು, ಇವತ್ತವರೆಗೂ ಅಮೃತ ಯೋಜನೆಯಲ್ಲಿ ಕುಡಿಯೋ ನೀರು ತಗೊಂಬಂದಿದ್ದೀನಿ. ನಾನೇ ಸ್ವತಃ ತೊಗೊಂಬಂದು ಪೈಪ್ಲೈನು ಕೂಡ ಹಾಕಿದ್ವಿ. ಅದು ಇವತ್ತು ಹೇಳಕ್ಕೆ ಹೋದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ಆದರೆ ಪೈಪ್ಲೈನ್ ಎಲ್ಲಿ ತಡೆದು ನಿಂತಿದೆ ಅಂತ ನೀವೇ ಹೋಗಿ ಹುಡುಕಿ. ಪ್ರತಾಪ್ ಸಿಂಹ ಏನೋ ಹೇಳ್ಬಿಟ್ಟು ಅವ್ರ ವಿರುದ್ಧ ಬಾಣ ಬಿಟ್ಟ ಬಿಲ್ ಎತ್ತಿದೆಯಾ? ಬೇಡ. ಪ್ರಾಧಿಕಾರ ರಚನೆಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋ ಚರ್ಚೆ ಒಂದು ಕಡೆಯಾದ್ರೆ, ಮಾಜಿ ಸಂಸದ ಪ್ರತಾಪ್ ಸಿಂಹರ ಈ ನಡೆ ನಿಜಕ್ಕೂ ಕುತೂಹಲ ಮೂಡಿಸಿದೆ. ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾದ ದಿನದಿಂದ ಮೈಸೂರಲ್ಲಿ ಸಂಘರ್ಷನ ನಡೀತಾ ಇದೆ. ಸರ್ಕಾರ ಹಾಗೂ ರಾಜ ಮನೆತನದ ನಡುವೆ ಜಟಾಪಟಿ ಜೋರಾಗಿದೆ. ಇದೀಗ ಈ ಜಟಾಪಟಿಗೆ ಪ್ರತಾಪ್ ಸಿಂಹ ಎಂಟ್ರಿ ಕೊಟ್ಟಿದ್ದಾರೆ. ಸ್ವಪಕ್ಷದ ಸಂಸದ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರ ವಿರುದ್ಧವೇ ಗರ್ಜಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ. ನೋಡಿ ಬೇಕಾದ್ರೆ. ಸಂಘರ್ಷ ಮೈಸೂರಲ್ಲಿ ಸರ್ಕಾರ ರಾಜವಂಶಸ್ಥರ ನಡುವೆ ಚಾಮುಂಡಿ ಸಂಘರ್ಷ ಜೋರಾಗಿದೆ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗಾಗಿ ಸರ್ಕಾರ ಪ್ರಾಧಿಕಾರ ರಚಿಸೋಕೆ ಮುಂದಾಗಿದೆ. ಆದರೆ ಪ್ರಾಧಿಕಾರ ರಚನೆಯಾದರೆ ಚಾಮುಂಡಿ ಬೆಟ್ಟ ನಮ್ಮ ಹಿಡಿತದಿಂದ ಕೈತಪ್ಪಿ ಹೋಗುತ್ತೆ ಅಂತ ರಾಜವಂಶಸ್ಥರು ಕಿಡಿಕಾರಿದ್ದಾರೆ. ಇಬ್ಬರ ನಡುವಿನ ಸಂಘರ್ಷ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಪ್ರಾಧಿಕಾರ ರಚನೆ ಪರ ಪ್ರತಾಪ್ ಸಿಂಹ ಬ್ಯಾಟ್, ಒಡೆಯರ್ಗೆ ಪ್ರತಾಪ್ ಸಿಂಹ ಪರೋಕ್ಷ ಟಾಂಗ್. ಚಾಮುಂಡಿ ಬೆಟ್ಟಕ್ಕೆ ಪ್ರಾಧಿಕಾರ ರಚನೆ ಆಗಬಾರದು ಅನ್ನೋದು ಬಿಜೆಪಿ ಸಂಸದ ಮೈಸೂರು ರಾಜವಂಶಸ್ಥ ಯದುವೀರ ಒಡೆಯರ್ ವಾದ. ಆದರೆ ಒಡೆಯರ್ ಪರ ಬ್ಯಾಟ್ ಬೀಸಬೇಕಿದ್ದ ಪ್ರತಾಪ್ ಸಿಂಹ ಒಡೆಯರ್ ವಿರುದ್ಧವೇ ಗರ್ಜಿಸಿದ್ದಾರೆ. ಪ್ರಾಧಿಕಾರ ರಚಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯರನ್ನ ಪ್ರತಾಪ್ ಸಿಂಹ ಹಾಡಿ ಹೊಗಳಿದ್ದಾರೆ. ಚಾಮುಂಡಿ ಬೆಟ್ಟ ಏನಿದೆ ಅದರಲ್ಲಿ ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ ಬೆಟ್ಟದಲ್ಲಿ ಸಾಕಷ್ಟು ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ 2019ರಲ್ಲಿ ನಮ್ಮ ಸರ್ಕಾರ ಬಂದು ವಿ ಸೋಮಣ್ಣ ಸಾಹೇಬರು ಇಲ್ಲಿಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬಂದಾಗ ನಾವು ಕೂಡ ಧ್ವನಿ ಎತ್ತಿತ್ತು. ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ ಸಿಂಹ. ಇದಿಷ್ಟೇ ಅಲ್ಲ, ಪ್ರಾಧಿಕಾರ ರಚನೆಗೆ ಮುಂದಾಗಿ ರಾಜವಂಶಸ್ಥರ ಆಕ್ರೋಶಕ್ಕೆ ಕಾರಣವಾದ ಸಿಎಂ ಸಿದ್ದರಾಮಯ್ಯರನ್ನೇ ಪ್ರತಾಪ್ ಸಿಂಹ ಹಾಡಿ ಹೊಗಳಿದ್ದಾರೆ. ಸುಮ್ಮನೆ ಕಾಂಗ್ರೆಸ್ ಅಂತ ನಾನು ದಿನಾ ಬೈಯಕ್ಕೆ ನಾನು ಇಷ್ಟಪಡಲ್ಲ. ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆಯದು ಅಂತ ಹೇಳಬೇಕು. ಈ ಪ್ರಾಧಿಕಾರದ ವಿಚಾರದಲ್ಲಿ ನನಗೆ ಖಂಡಿತ ಅದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಹಾಗೆ ಸಿದ್ದರಾಮಯ್ಯ ಸಾಹೇಬರು ಬಂದಾದ ನಂತರನೇ ಕೆಲವೊಂದು ಒಳ್ಳೆಯ ಕೆಲಸ ಹಿಂದೆ ಮಾಡಬೇಕಾಗದೇ ಇದ್ದಿದ್ದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜವಂಶಸ್ಥರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅಮೃತ ಯೋಜನೆಯಡಿ ಕುಡಿಯುವ ನೀರಿನ ಪೈಪ್ನಲ್ಲಿ ಕೆಲಸ ಸ್ಟಾಪ್ ಆಗೋಕೆ ಕಾರಣ ಯಾರು ಅಂತ ಪ್ರಶ್ನಿಸೋ ಮೂಲಕ ಪರೋಕ್ಷವಾಗಿ ಒಡೆಯರ್ ವಿರುದ್ಧ ಕಿಡಿಕಾರಿದ್ದಾರೆ. ಬೆಟ್ಟದಲ್ಲಿ ಕುಡಿಯುವ ನೀರು ಹೋಗಬೇಕು, ಇವತ್ತವರೆಗೂ ಅಮೃತ ಯೋಜನೆಯಲ್ಲಿ ಕುಡಿಯೋ ನೀರು ತಗೊಂಬಂದಿದ್ದೀನಿ. ನಾನೇ ಸ್ವತಃ ತೊಗೊಂಬಂದು ಪೈಪ್ಲೈನು ಕೂಡ ಹಾಕಿದ್ವಿ. ಅದು ಇವತ್ತು ಹೇಳಕ್ಕೆ ಹೋದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ಆದರೆ ಪೈಪ್ಲೈನ್ ಎಲ್ಲಿ ತಡೆದು ನಿಂತಿದೆ ಅಂತ ನೀವೇ ಹೋಗಿ ಹುಡುಕಿ. ಪ್ರತಾಪ್ ಸಿಂಹ ಏನೋ ಹೇಳ್ಬಿಟ್ಟು ಅವ್ರ ವಿರುದ್ಧ ಬಾಣ ಬಿಟ್ಟ ಬಿಲ್ ಎತ್ತಿದೆಯಾ? ಬೇಡ.
ಪ್ರಾಧಿಕಾರ ರಚನೆಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋ ಚರ್ಚೆ ಒಂದು ಕಡೆಯಾದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹರ ಈ ನಡೆ ನಿಜಕ್ಕೂ ಕುತೂಹಲ ಮೂಡಿಸಿದೆ. ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.